when a girl asks for separate ಮನೆ ಬೇಕು, she's always tagged wrong. 2 months ಅಲ್ಲಿ ಇಷ್ಟು ಈಸಿಯಾಗಿ ಮದುವೆ ಆಗೋಯ್ತು ಅಂದಿದ ತಕ್ಷಣ ನಾನು ಬ್ಲಿಂಕ್ ಡೆಲಿವರಿ ಅಲ್ಲ. My husband with family is a different person. My husband with me is a different person. Not one day have I heard any woman say, oh ನನ್ನ ಸೊಸೆ ಒಳ್ಳೆಯವಳು. ಬಿಕಾಸ್ ನಾವೆಲ್ಲ ಕಿತ್ಕೊಂಡು ಬಂದಿರೋರಲ್ವಾ. ಈಗ ಯಾರ್ಯಾರು ಮದುವೆ ಮುಂಚೆ ಹೇಳ್ತೀವಿ ಮದುವೆ ಮಾಡ್ಕೊಂಬಿಡಿ, ಮಗು ಮಾಡ್ಕೊಂಬಿಡಿ, ನಾವ್ ನೋಡ್ಕೊಂತೀವಿ. ಏನ್ ನೋಡ್ಕೊಂತಾರೆ, ನಾವ್ ತಿನ್ನಿಸ್ತಾ ಇದ್ರೆ ಅದನ್ನ ನೋಡ್ತಾರೆ, ಅದಕ್ಕೆ ಇಷ್ಟು ಕಂಪ್ಲೇಂಟ್ಗಳು ಹೇಳ್ತಾರೆ. And they feel proud that oh ನನ್ನ ಮಗ ನನ್ನ ಮಾತು ಕೇಳಿದ್ರೆ ನಾನು ಪೇರೆಂಟಿಂಗ್ ಕ್ರೇಜಿ. ನೀವೇ ನಿಮ್ಮ ತಮ್ಮ ಅಣ್ಣಂದಿರ ಜೊತೆ ಮಾತಾಡಲ್ಲ, and you expect our kids to listen to each other. ಈಗ ನಾನು ಸಪೋರ್ಟ್ ಕೇಳಲ್ಲ ಬೇಡ ನನಗೆ ಅರ್ಥ ಆಗ್ತಿಲ್ಲ. ಆಲ್ರೆಡಿ ಐ ಆಮ್ ಕನ್ಫ್ಯೂಸ್ಡ್ ಅಷ್ಟೇ. ಪೀಪಲ್ ಬಂದು ಸೊಲ್ಯೂಷನ್ಸ್ ಕೊಡಲ್ಲ. ದೇ ಯೂಸ್ ಗಿಲ್ಟ್ ಟ್ರಿಪ್ಸ್ ಟು ಗೆಟ್ ಯು ಡೌನ್. ಯು ಆರ್ ಯುವರ್ ಓನ್ ಇಂಡಿವಿಜುವಲ್, ಡೂ ವಾಟ್ ಯು ನೀಡ್ ಟು ಡೂ ಅಂಡ್ ಬ್ಯಾಲೆನ್ಸ್ ಇಟ್. ಇದೆಲ್ಲ ಹುಡುಗಿರ್ಗೂ ಹೇಳ್ತಾರೆ, ಯು ಆರ್ ಸೋ ಲಕ್ಕಿ ಬೀಯಿಂಗ್ ಅ ವುಮೆನ್. ನಿಂಗೆ ನಿಮ್ಮ ಅಮ್ಮನ ಮನೆನೂ ನಿನ್ನ ಮನೆನೇ, ನಿನ್ನ ಗಂಡನ ಮನೆನೂ ನಿನ್ನ ಮನೆನೇ, ಯು ಹ್ಯಾವ್ 2 houses ಅಂತ ಹೇಳ್ತಾರಲ್ಲ. ಐ ಸ್ಟ್ರಾಂಗ್ಲಿ ಡಿಸಗ್ರಿ ಬಿಕಾಸ್ ಐ ಫೀಲ್ ಹುಡುಗಿಗೆ ನಾ ಇದರ್ಕ ನಾ ಉದರ್ಕ ಫೀಲಿಂಗ್ ಹುಡುಗಿಗೆ I feel personally, again it might be very subjective, but ನಂಗನ್ಸುತ್ತೆ girls feel lost because girls don't feel home in their ಅಮ್ಮನ ಮನೆ because they'll be like now you're married, and ಗಂಡನ ಮನೇಲಿ ಯಾವತ್ತಿಗೂ ಅದು ನನ್ನ ಅತ್ತೆ ಮನೆ ಆಗುತ್ತೆ ಹೊರತು ನನ್ನ ಮನೆ ಅನ್ನೋದು ಆಗೋದಿಲ್ಲ. ವಾಟ್ ಈಸ್ ಯುವರ್ ಟೇಕ್ ಆನ್ ದ್ಯಾಟ್? Like I said, it is absolutely true because ಅಲ್ಲಿ ಬಂದು I don't know how many cases ಹಿಂಗಾಗಿದೆ, but at least I've seen in few. ಸುಮ್ಮನೆ ಕೂತ್ಕೋಬಾರ್ದು. Like after every work or like we are also humans, ಒಂದು 10 ನಿಮಿಷ ಕೂತ್ಕೊಂಡು ಓಕೆ ಚೂರ್ ಒಂದು ಮಾಡೋ ಕೆಲಸನೇ ನಾವು ಮಾಡಲ್ಲ ಅಂತಿಲ್ಲ, ಒಂದು ಹಾಫ್ ಅನ್ ಅವರ್ ಆದ್ಮೇಲೆ ಮಾಡ್ತೀವಿ, ಒಪ್ಪಲ್ಲ ಅವರು. ಇದೆ ಮಗಳಿಗೆ ಹಂಗೆ ಆದ್ರೆ ಬಿಟ್ಬಿಟ್ಟಿರೋರ ಅಥವಾ ನಾನ್ ಬೇರೆ ಮನೆಯಿಂದ ಬಂದಿದ್ದಕ್ಕೆ ತಾನೇ ಇದ್ದು ಈಗ ನನಗೆ ಫ್ರೀಡಮ್ ಇದೆ, ಕೂಡಕ್ಕೂ ಬಿಡಲ್ಲ. ಬಿಕಾಸ್ ಐ ಗೆಟ್ ದ ನಾಸ್ಟಿ ಲುಕ್ಸ್. ಅಯ್ಯೋ ಬಂದು ಕೂತ್ಕೊಂಡ್ಬಿಡ್ತಾ ಇದ್ದಾಳೆ ನಮ್ಮ ಮನೇಲಿ, ಲಕ್ಷ್ಮಿ ಬರಲ್ಲ, ಅದು ಬರಲ್ಲ, ಇದು ಬರಲ್ಲ. ವಾಟ್ ಲಾಜಿಕ್ ಇಸ್ ಇಟ್? ಅವ್ರು ಬಾಯ್ ಬಿಟ್ಟು ಹೇಳಿಲ್ಲ ಅಂದ್ರೂ ದಟ್ ವೈಬ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗ್ಬಿಟ್ಟಿರುತ್ತೆ. ಡೆಫಿನೆಟ್ಲಿ. ಓಕೆ, ಸೊ ಯು ಡೂ ಅಗ್ರಿ ದಟ್ ಯು ನೋ, ಲೈಕ್ ಐ ಸೆಡ್, ಐ ಟೋಲ್ಡ್ ಯು ಇನಿಷಿಯಲಿನೇ ಹೇಳ್ಬಿಟ್ಟೆ, ಮಗಳು ಬಂದು ಮಗಳೇ, ಸೊಸೆ ಬಂದು ಸೊಸೆನೆ. And the second question, I told you there are 2 layers of question. The second one is, ಇದು ಜನ್ರೇಷನ್ಸ್ ಇಂದನೂ ಬರ್ತಿದೆ. ಸೊಸೆ ಬಂದು ಮನೆ ಮುರಿದ್ಬಿಟ್ಲು, ಸಪ್ರೇಟ್ ಮನೆ ಮಾಡ್ಕೋಬೇಕು ಅಂತ ಗಲಾಟೆ ಮಾಡ್ತಿದ್ದಾಳೆ, ಸರಿ ಇಲ್ಲ ಇವಳು. ನೋ ವೆನ್ ಅ ಗರ್ಲ್ ಆಸ್ಕ್ಸ್ ಫಾರ್ ಸಪ್ರೇಟ್ ಮನೆ ಬೇಕು, ಶಿ ಈಸ್ ಆಲ್ವೇಸ್ ಟ್ಯಾಗ್ಡ್ ರಾಂಗ್. ಯಾಕೆ ನಾನು ವೈಲ್ ಗ್ರೋಯಿಂಗ್ ಅಪ್ ಆ ಥರ ಯಾರಾದರೂ ಮನೇಲಿ ಬೇರೆ ಸೊಸೆ ಕೇಳಿದ್ರೆ ನಾನು ಅಯ್ಯೋ ನೋಡು ಎಷ್ಟು ಕೆಟ್ಟವಳು ಇವಳು, ಮನೆ ಮುರಿತಿದ್ದಾಳೆ. Even for the longest of time, until my mid-20s, I had that thought. ಈಗ now I understand. So yeah, your stand on separate ಮನೆ ಮಾಡೋದು ಎಷ್ಟು ಮುಖ್ಯ? I was also definitely the older one, the older bucket which you said. ಈಗ ನಮ್ಮ ಅಪ್ಪ ಅಮ್ಮ ಇದ್ದಾರೆ, I would also want to stay with my parents. Same for the guy ಅಲ್ವಾ, ಅವ್ರಿಗೂ ಅವ್ರ ಅಪ್ಪ ಅಮ್ಮ ಜೊತೆ ಇರ್ಬೇಕು. ಅಂಡ್ ಮದುವೆ ಟೈಮಲ್ಲಿ ಅಂಡ್ ಯಾಸ್ ನಮ್ಮ ಅಪ್ಪ ಅಮ್ಮ ಜೊತೆ ಇರ್ಬೇಕು ಹಂಗೆ ಹಿಂಗೆ. ಲೈಕ್ ಬ್ಲೈಂಡ್ ಫುಲ್ ಐ ಟೋಲ್ಡ್ ಓಕೆ ಫಾರ್ ಎವ್ರಿಥಿಂಗ್. ಹೌ ಡಿಫಿಕಲ್ಟ್ ಕ್ಯಾನ್ ಇಟ್ ಬಿ? Like I said, it was very difficult, especially after the kid, because ಕೆಲಸನೂ ಮಾಡ್ಕೋಬೇಕು, ಕುಕಿಂಗು ಮಾಡಬೇಕು, ಚೈಲ್ಡ್ನೂ ನೋಡ್ಕೋಬೇಕು, ಎಲ್ಲ ಕೆಲಸ. ಅಂಡ್ ಆಫ್ಟರ್ ಡೂಯಿಂಗ್ ದಟ್ ನಂಗೆ ಏನು ಸಪೋರ್ಟ್ ಸಿಗ್ತಾ ಇದ್ದೆ, ಅಂಡ್ ನಂಗೆ ಹಸ್ಬೆಂಡ್ ಜೊತೆ ಟೈಮು ಸಿಗ್ತಾ ಇರಲಿಲ್ಲ. ಏನು ಫಾರ್ ವಾಟ್ ಜಾಯ್ ಡಿಡ್ ಐ ಗೆಟ್ ಮ್ಯಾರಿಡ್? ಬಟ್ ಇದೇನಾದರೂ ಹೇಳಿದ್ರೆ ದೆನ್ ದೇಲ್ ಬಿ ಲೈಕ್ ಕೆಲ್ಸಕ್ಕೆ ಯಾಕೆ ಹೋಗ್ತೀಯಾ, ನಾವೇನು ನಾವ್ ಕೆಲ್ಸಕ್ಕೆ ಹೋಗಕ್ ಹೇಳಿದ್ವಿ, ನೀನೇ ಅಲ್ವಾ ಹೋಗ್ತಾ ಇರೋದು, ಬಿಟ್ಬಿಡು ಅಂತ. ಮತ್ತೆ ಇಟ್ ವಿಲ್ ಕಮ್ ಅಂಡ್ ಬೈಟ್ ಮೀ ಓನ್ಲಿನು. ಸೊ ಅದಕ್ಕೆ ಕೆಲ್ಸನೂ ಬಿಡಕ್ಕಾಗಲ್ಲ, ಮನೆ ಕೆಲ್ಸನೂ ಯಾಕಂದ್ರೆ ಮನೆ ಕೆಲ್ಸ ಮಾಡಿಲ್ಲ ಅಂದ್ರೆ ನೀನು ಕೆಲ್ಸಕ್ಕೆ ಹೋಗ್ತಿದ್ಯಾ ಅಂತ ಕೊಬ್ಬಲ್ಲಿ ಮಾತಾಡ್ತಿದ್ಯಾ, ನೀನ್ ದುಡ್ಡಿತಿದ್ಯಾ, ಅಹಂಕಾರದಿಂದ ಮಾತಾಡ್ತಿದ್ಯಾ. ಅದಕ್ಕೆ ನೀನ್ ಬಂದು ಕೆಲ್ಸ ಬಿಡಿಸ್ಬಿಡು, ಕೆಲ್ಸ ಬಿಟ್ಬಿಟ್ಟು ಬೇಕಾದ್ರೆ ಮನೆ ಕೂತ್ಕೊಂಡು ಮನೆ ಕೆಲ್ಸ ನೋಡ್ಕೊಂಡು ಮಗು ನೋಡ್ಕೊಳ್ಳಿ. ನಾನು ಒಂದೇ ಹೇಳ್ತೀನಿ, ಈಗ why are you, me or any other girl earning for any matter version? ನಮ್ಮ ಐಡೆಂಟಿಟಿ, ನಮ್ಮ ಖುಷಿ, ನಮ್ಮ ಪ್ಯಾಷನ್. Like dude, one very basic thing, very basic thing also, ನೀನ್ ಯಾರಾದ್ರೂ ಹೋಗಿ ದುಡ್ಡು ಕೇಳಕ್ಕಾಗತ್ತಾ? ಅಂಡ್ ದುಡ್ಡು ಕೇಳಿದ್ಬಿಡು, ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡಕ್ಕಾಗತ್ತಾ? ಇಷ್ಟೆಲ್ಲ ಓದಿ, ಇಷ್ಟೆಲ್ಲ ಮಾಡಿ, ಇಷ್ಟೆಲ್ಲ ಆಫ್ಟರ್ ಸೀಯಿಂಗ್ ಆರ್ ಮದರ್ ಸಫರ್ ಸೋ ಮಚ್, ನಮ್ಮಮ್ಮ ಮಾಡಿದ ತಪ್ಪೇ ನಾವ್ ಮಾಡಕ್ಕಾಗತ್ತಾ? And after doing so much, and ಅದಕ್ಕೆ ಎಷ್ಟೇ ಕಷ್ಟ ಆದ್ರೂ ಫಾರ್ ಎನಿ ಲೇಡಿ ಐ ವಿಲ್ ಟೆಲ್, ಇಟ್ಸ್ ಓಕೆ, ಜಸ್ಟ್ ಅ ಫೇಸ್. ಕೆಲಸ ಮಾತ್ರ ಬಿಡಬೇಡಿ. ಕಿಡ್ಸ್ ವಿಲ್ ಗ್ರೋ ಅಪ್.
age will grow up, they won't know this. I know it is very difficult. ಕಷ್ಟ ಆಗತ್ತೆ ತಿನ್ಸೋದು. Bloody it is so difficult to feed those energy balls. ಗೊತ್ತಾ? ಗಂಟ್ಲೆ ಕೂತ್ಕೊಂತಾರೆ and absolutely no support. ಈಗ ಯಾರ್ಯಾರ ಮದ್ವೆ ಮುಂಚೆ ಹೇಳ್ತೀವಿ ಮದ್ವೆ ಮಾಡ್ಕೊಂಬಿಡಿ, ಮಗು ಮಾಡ್ಕೊಂಬಿಡಿ, ನಾವ್ ನೋಡ್ಕೊಂತೀವಿ. ಏನ್ ನೋಡ್ಕೊಂತಾರೆ? ನಾವ್ ತಿನ್ನಿಸ್ತಾ ಇದ್ರೆ ಅದನ್ನ ನೋಡ್ತಾರೆ, ಅದಕ್ಕೆ ಇಷ್ಟು ಕಂಪ್ಲೇಂಟ್ ಗಳು ಹೇಳ್ತಾರೆ. ನಾವ್ ನಮ್ಮ ಮಕ್ಕಳಿಗೆ ಹಂಗ್ ನೋಡ್ಕೊಂಡ್ವಿ, ನಾವ್ ನಮ್ಮ ಮಕ್ಕಳಿಗೆ ಹಿಂಗ್ ನೋಡ್ಕೊಂಡ್ವಿ. I'm like, control. I've already seen the work of yours. I am handling it. Please, ನೀವು ನನ್ಗೆ ಹೇಳಕ್ ಬರಬೇಡಿ. ನಿಮ್ ಪ್ರಾಡಕ್ಟ್ ಔಟ್ಪುಟ್ ನನಗೆ ಗೊತ್ತು. Exactly. ಜಂಕ್ ಫುಡ್ ಎಲ್ಲ ತಿಂದು ಬೆಳೆದಿರೋರು ಲೈಕ್ ನೋಡಿ ಲೈಫ್ ಸ್ಟೈಲ್ ಚೇಂಜಸ್ ಹೇಳಿ ಯಾರಿಗೆ ಆಗಲಿ ಲೈಕ್ ಎನಿ ಮದರ್ ಆನ್ ದ ಪ್ಲಾನೆಟ್ ಅವ್ರ ಮಕ್ಳು ಹೆಲ್ದಿ ಆಗ್ತಿರ್ಲಿ. ಯಾಕಂದ್ರೆ ಅದಕ್ಕೆ ಬಾಯ್ ಬರ್ದೆ ಅಷ್ಟು ದಿನ ನಾವು ಹಾಕಿದ್ನ ತುರುಕ್ಬೋದು. ಬಾಯ್ ಬಂತಂದ್ರೆ ನಮ್ಮ ಮಾತು ಕೇಳತ್ತಾ? ನಾನ್ ನಮ್ಮ ಮಗು ಹಂಗ್ ಮಾಡ್ದೆ, ನಾನ್ ನನ್ನ ಮಗುಗೆ ಹಿಂಗ್ ಮಾಡ್ದೆ. ನಾನು ಬ್ಲಿಂಕಿಟ್ ಅಲ್ಲಿ ಆರ್ಡರ್ ಮಾಡಿಲ್ಲ 10 minutes ಜಸ್ಟ್ ಬಿಕಾಸ್ 2 months ಅಲ್ಲಿ ಇಷ್ಟು ಈಸಿಯಾಗಿ ಮದುವೆ ಆಗೋಯ್ತು ಅಂದಿದ ತಕ್ಷಣ ನಾನು ಬ್ಲಿಂಕಿಟ್ ಡೆಲಿವರಿ ಅಲ್ಲ. ನನ್ಗೂ ನಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟು ಬೆಳೆಸಿದ್ದು. ಮಾತ್ರ ಲಾಜಿಕಲ್ ಮಾತಾಡಕ್ ಆಗಲ್ಲ. ನಾವು ಅಡಿಗೆ ಮಾಡ್ಬೇಕು, ನಾವು ಅಡಿಗೆ ಏನೇ ಮಾಡಿದ್ರೆ ಪೇನ್ ಪಾಯಿಂಟ್ ನಾವೇ ಆಗ್ತೀವಿ, ಫಿಂಗರ್ಸ್ ಪಾಯಿಂಟ್. ಅದಕ್ಕೆ ಮಾತಾಡೋದ್ರೆ ಬಿಟ್ಟು. ಬಟ್ ಒಂದ್ ಹೇಳ್ತೀನಿ, ಜೊತೆಲಿ ಇದ್ದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗೋ ಬದಲು ಸೆಪ್ರೇಟ್ ಆಗಿದ್ದು ಆಚೆ ಲೈಕ್ ವೆನ್ ಎವರ್ ದ ಫ್ಯಾಮಿಲೀಸ್ ಮೀಟಿಂಗ್ ಚೆನ್ನಾಗಿರೋದು ಬೆಟರ್. ಐ ಅಂಡರ್ಸ್ಟ್ಯಾಂಡ್ ಡಿಫಿಕಲ್ಟ್ ಟೈಮ್ಸ್ ಅಲ್ಲಿ ಏನಾದಿದ್ರೆ ಹೋಗಿ ಸಪೋರ್ಟ್ ಮಾಡಬೇಕು. ಏನೇನು ಲೈಕ್ ರೆಸ್ಪಾನ್ಸಿಬಿಲಿಟೀಸ್, ಡಾಟರ್ ಇನ್ ಲಾ ರೆಸ್ಪಾನ್ಸಿಬಿಲಿಟೀಸ್, ಸನ್ ರೆಸ್ಪಾನ್ಸಿಬಿಲಿಟೀಸ್ ಏನೇನು ಇರುತ್ತೋ ಇಟ್ ಡಿಪೆಂಡಿಂಗ್ ಆನ್ ದ ಫ್ಯಾಮಿಲಿ ಮಾಡಿ. ಬಟ್ ಜೊತೆಲಿದ್ದು ಅಟ್ ದ ಪ್ರೈಸ್ ಆಫ್ ದ ಮೆಂಟಲ್ ಹೆಲ್ತ್ ಮಾಡೋ ಬದಲು ಈಗ ಇಫ್ ಯು ವಾಂಟ್ ಟು ಬಿ ಇಟ್ಸ್ ಓಕೆ, ಬಿ ಹ್ಯಾಪಿ, ಅಟ್ ಲೀಸ್ಟ್ ಬಿ and you will be happy, no? Yeah. ಅಲ್ಲಿ ಇದ್ದು ಸ್ಯಾಡ್ ಸೋಲ್ ಅಂತ ಅನ್ಸ್ಕೊಂಡು ಅಯ್ಯೋ ನನ್ ಸೊಸಿ ಅಂತ ನಂಗೇನ್ ಕಿರೀಟ ಯಾರು ತಂದು ಕೊಡ್ತಾ ಇಲ್ಲ. ಇನ್ಫ್ಯಾಕ್ಟ್ ಅಷ್ಟೆಲ್ಲ ಮಾಡಿದ್ಮೇಲೆನು ಕಂಪ್ಲೇಂಟ್ಗಳು, ನನ್ ಸೊಸಿ ಏನ್ ಮಾಡಿದ್ಲು ಗೊತ್ತಾ, ನನ್ ಸೊಸಿ ಏನೋ ಅದೇನೋ ಡಿಬೇಟ್ ಕಾಂಪಿಟೇಷನ್ ತರ ಒಬ್ಬೊಬ್ರು ಅವ್ರವ್ರ ಸೊಸೆ ಅಂದ್ರ ಬಗ್ಗೆ ಏನಾದ್ರೂ ಮಾಡ್ರಿ ಜೀವನದಲ್ಲಿ. ಬರೀ ನಾವು ಹಾಟ್ ಟಾಪಿಕ್ಸ್ ಆಫ್ ಡಿಸ್ಕಷನ್, ನಮ್ಗೇನ್ ಜೀವನ ಇಲ್ಲ. ಇಷ್ಟೆಲ್ಲ ಆದ್ಮೇಲೆ ಇಷ್ಟ ಅನಿಸ್ಕೋಬೇಕು. ಅದಿಲ್ಲ ಇದೆಲ್ಲ ಹಸ್ಬೆಂಡ್ ಕೇಳಿದ್ರೆ ಇಟ್ಸ್ ಓಕೆ ಅಡ್ಜಸ್ಟ್ ಮಾಡ್ಕೊ, ನಮ್ಮಮ್ಮ ನಿಂಗೆ ಗೊತ್ತು ತಾನೆ, ನಾನು ಗೊತ್ತು ತಾನೆ, ಅವನ್ನ ಅಡ್ಜಸ್ಟ್ ಮಾಡ್ಕೊ. ಬಟ್ ಸೊ ಸುಂದರ ಅಡ್ಜಸ್ಟ್ ಮಾಡ್ಕೋಬೇಕು. ನಂಗೆ ಯೂಶಲಿ ಯಾವಾಗಲೂ ಎಲ್ಲರೂ ಹೇಳ್ತಿರ್ತಾರೆ ಆಯ್ತಾ, ಮದುವೆ ಮಾಡ್ಕೋ ಯಾಕೆ ಅಂತ ಎಲ್ಲ. ಶಿ ಇಸ್ ದ ಓನ್ಲಿ ಪರ್ಸನ್ ಹೂ ಸೇಸ್ ದಿಸ್ ಇಸ್ ರಿಯಾಲಿಟಿ ಬ್ರೋ, ಡು ಯು ರಿಯಲಿ ವಾಂಟ್ ಟು ಡೂ ದಿಸ್ ಟು ಯುವರ್ ಸೆಲ್ಫ್ ಅಂತ. ಆ್ಯಂಡ್ ಇಟ್ಸ್ ವೆರಿ ನೈಸ್ ಬಿಕಾಸ್ ಎಲ್ಲರೂ ಓ ಐ ಆಮ್ ಮ್ಯಾರಿಡ್, ವೈ ಆರ್ ಯು ನಾಟ್ ಮ್ಯಾರಿಡ್ ಅನ್ನೋ ಟೈಮಲ್ಲಿ ಶಿ ಈಸ್ ಬಿಂಗ್ ವೆರಿ ಆನೆಸ್ಟ್ ಆ್ಯಂಡ್ ಸಪೋರ್ಟಿವ್ ಲೈಕ್ ದಿಸ್. ಐ ಆಮ್ ನಾಟ್ ಸೇಯಿಂಗ್ ಆಲ್ ಮ್ಯಾರೇಜಸ್ ಆರ್ ಬ್ಯಾಡ್, ಬಟ್ ಮೋಸ್ಟ್ ಆಫ್ ದೆಮ್ ಆರ್. If either of them refuses to change, yaro but if you change for both, then why get married? This also will tell us. My husband is again a very very nice person. Just because few mistakes, I understand as a person how he is. He's also one poor guy only. I understand where he's coming from. He's also taken steps for me to be happy. At the same time, if you don't take it, both will suffer. At the end, compatibility. After, it's not about now, it's not about the next 5 years, it's not about the next 15 years. After 50-55, when you've like achieved so much in life, when you've done so much, okay, I'm accomplished, I'm like so, there's not just for the guy and it's for both. A person would feel eventually a little lonely. ಆ ಒಂದು ಕಂಪ್ಯಾನಿಯನ್ಶಿಪ್ಗೋಸ್ಕರ ಬಿಲ್ಡ್ ಮಾಡ್ಕೊಳ್ಳೋಕೆ ವಿ ಆರ್ ಡೂಯಿಂಗ್ ಆಲ್ ದಿಸ್. ಅಂಡ್ ಆ ಕಂಪ್ಯಾನಿಯನ್ಶಿಪ್ಗೆ ಅರ್ಥನೇ ಇಲ್ಲ ಅಂದ್ರೆ ದೇರ್ ಇಸ್ ನೋ ಪಾಯಿಂಟ್. ಅದನ್ನ ಅರ್ಥ ಮಾಡ್ಕೊಂಡು ವೈಫ್ ಅಟ್ ದ ಎಂಡ್, ಇಟ್ಸ್ ನಾಟ್ ಅಬೌಟ್ ದ ಕಿಡ್ಸ್ ಹೂ ವಿಲ್ ಬಿ ಅಟ್ ದ ಎಂಡ್, ಹೂ ವಿಲ್ ಟೇಕ್. ಕಿಡ್ಸ್ ಆರ್ ನಾಟ್ ಇನ್ಶೂರೆನ್ಸ್ ಪಾಲಿಸೀಸ್. ಆಸ್ ಯು ಟೋಲ್ಡ್, ಗಂಡಸ್ರೇ ಬೇಕು, ಹೆಂಗಸ್ರೇ ಬೇಕು, ಲೈಕ್ ಕಿಡ್ಸ್ ನಾ ಮಗನೇ ಬೇಕು, ಮಗಳೇ ರೆಡಿ. ಈಗ ಸಿಬ್ಲಿಂಗ್ಸ್ನೇ ದೇ ಡೋಂಟ್ ಇವನ್ ಲುಕ್ ಅಟ್ ಈಚ್ ಅದರ್. Kids are not, we should not raise the kids as though there are insurance policies. Doddor admele he should give me medicine, he should give me a glass of water. They are not the reason for their existence. ಇದನ್ನ ಅರ್ಥ ಮಾಡ್ಕೊಂಡು ಅಟ್ ದ ಎಂಡ್ ಯಾರು ಇರ್ತಾರೋ, ಈಗ ಅಟ್ ದ ಎಂಡ್ ನಮ್ಮ ಪೇರೆಂಟ್ಸ್ ಇರ್ತಾರ ಗೊತ್ತಿಲ್ಲ, ನಮ್ಮ ಸ್ಪೌಸ್ ಇರ್ತಾರ ಇರ್ಬಹುದು, ಸನ್ ಇರ್ತಾರ ಗೊತ್ತಿಲ್ಲ. ನೋ, ದೇ ಹ್ಯಾವ್ ಟು ಸಿ ವೇರ್ ದೇ ಹ್ಯಾವ್ ಟು ಪೇ ಇನ್ವೆಸ್ಟ್ಮೆಂಟ್. ಆಕ್ಚುಲಿ ಇದನ್ನ ಬೇರೆ ಇನ್ಶೂರೆನ್ಸ್ ಕಾಪೀಸ್ ಎಲ್ಲ ಲೈಫ್ ಇನ್ಶೂರೆನ್ಸ್ ತಗೊಂತಾರೆ. ಅಟ್ ದ ಎಂಡ್ ರಿಲೇಶನ್ಶಿಪ್ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಅಂದ್ರೆ ವಾಟ್ಸ್ ದ ಪಾಯಿಂಟ್? ಸೊ ಇಫ್ ದೇ ಜಸ್ಟ್ ಟೇಕ್ ಅ ಕಾಲ್, ನನಗೆ ದಿಸ್ ಪರ್ಸನ್ ಇಸ್ ಇಂಪಾರ್ಟೆಂಟ್, ದಿಸ್ ಪರ್ಸನ್ ಜೊತೆ ಹ್ಯಾಪಿಯಾಗಿ ಇಟ್ಕೊಳ್ಬೇಕು,
ಇವ್ರ ಜೊತೆ ಇರ್ಬೇಕು ಅಂದ್ರೆ ಐ ಹ್ಯಾವ್ ಟು ಮೇಕ್ ಅಮೆಂಡ್ಸ್ ಟು ಇಟ್. ಹ್ಮ್ ಅದು ಯಾವ್ದು ಕೇಳಿಲ್ಲ ಅಂದ್ರೆ ವಾಟ್ ರೈಟ್ ಡಸ್ ಎನಿಬಡಿ ಐ ಹ್ಯಾವ್ ಟು ಡಿಮಾಂಡ್ ಸೋ ಮೆನಿ ಥಿಂಗ್ಸ್. like suck your whole life out because you will get companionship in the last 10 years of your life. Exactly. ಅದಕ್ಕೆ like if you genuinely want a relationship, you have to put in a lot of effort. Let it be the girl. ಈಗ ಇಷ್ಟ cooking is really not that difficult. ಅಂದ್ರೆ it is difficult but we still manage because it is our responsibility. We love doing it. ನಮ್ಮ ಹಸ್ಬೆಂಡ್ಗೆ ನಮ್ಮ ಮಕ್ಕಳಿಗೆ ನಮ್ಮ ಇಲ್ಲ but absolutely no gratitude ಇಲ್ಲ. There's no nothing in return. When ನನಗೆ ಹುಷಾರಿಲ್ಲ, ನನಗೆ ಯಾರು ನೋಡ್ಕೊಂಡು ವಾಟ್ಸ್ ದ ಪಾಯಿಂಟ್? ಐ ಮೀನ್ ಜಸ್ಟ್ ಅ ಕೇರ್ ಟೇಕರ್. I believe ಮದ್ವೆ is about adjustments and ಆ್ಯಕ್ಚುಲಿ ಹೇಳ್ತಾರೆ ಮದ್ವೆಗೆ ಬಂದಾಗ ಆಶೀರ್ವಾದ ಮಾಡಬೇಕಾದ್ರೆ ಎಂಗೇಜ್ಮೆಂಟಲ್ಲೆಲ್ಲ ಇಬ್ಬರು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು, ಅದೇ ಜೀವನ, ಇಬ್ಬರು ಕಾಂಪ್ರಮೈಸ್ ಆಗಬೇಕು, ಅದೇ ಜೀವನ ಅಂತ. ಸೊ ಯಾ ಅಡ್ಜಸ್ಟ್ಮೆಂಟ್ ಆ ಥರ ಹೇಳಿದ್ರು ಐ ಸಿ ಹುಡುಗಿರೇ ಜಾಸ್ತಿ ಅಡ್ಜಸ್ಟ್ ಆಗ್ತಾರೆ ಹುಡುಗರಿಗಿಂತ ಒಂದು ಮದುವೆ ಸಂಸಾರ ಅನ್ನೋದ್ರಲ್ಲಿ. ಇದು ನಾನು ನೋಡಿರೋದು, ಬಟ್ you've been through it. So give me the reality than just the myths or statements that I know. My husband with family is a different person. My husband with me is a different person. Not honestly, my husband is a very supportive person. He helps me a lot with the kid. In fact, ತುಂಬಾನೇ help ಮಾಡ್ತಾರೆ with household work now. But ನೀವು ಸಪ್ರೇಟ್ ಬಂದ್ಮೇಲೆ ಬಂದ್ಮೇಲೆ ಈಗ ನಾವು even if I don't want to do something, ಎಲ್ಲೋ ಒಂದ್ ಕಡೆ ಬಾಯ್ ಕಚ್ಕೊಂಡ್ ಮಾಡ್ಬೇಕು ಅಂದ್ರೆ I'm ready to do it and I'm happy to do it because he's doing so many other things for me. ಇದನ್ನ this is a happy adjustment which I'm really ready to do because the guy is also working for it. I'm also working. This is a happy thing. ಇದೇ ನಾನು ಸಪ್ರೇಟ್ ಬರೋ ಮುಂಚೆ ಇಟ್ಸ್ ಲೈಕ್ ನಾನೇ ಹೋಗೆಲ್ಲ ಮಾಡಬೇಕು, ತರಕಾರಿ ತರೋದು ಎಲ್ಲ ಮಾಡಿ ಆಫ್ಟರ್ ಡೂಯಿಂಗ್ ಎವ್ರಿಥಿಂಗ್ ಐ ಕೆನಾಟ್ ಆಸ್ಕ್ ಹಿಮ್ ಬಿಕಾಸ್ ಅವರು ಪಾಪ ಬೆಳಗಿಂದ ನೈಟ್ ತನಕ ಅಂಗಡಿಗೆ ಹೋಗಿ ಬಂದಿರ್ತಾರೆ, ಕೆಲ್ಸಕ್ಕೆ ಹೋಗಿ ಬಂದಿರ್ತಾರೆ. ದೇ ವುಡ್ ಹ್ಯಾವ್ ಹ್ಯಾಡ್ ಬಿಸ್ನೆಸ್, ಸೊ ಅವ್ರು ಆಲ್ರೆಡಿ ಟಯರ್ಡ್ ಆಗಿರ್ತಾರೆ. ಡೋಂಟ್ ಆಸ್ಕ್ ಹಿಮ್, ಡೋಂಟ್ ಟ್ರಬಲ್ ಹಿಮ್. ಅಂಡ್ ಅಕಸ್ಮಾತ್ ಇಫ್ ಯು ಮೇಕ್ ಹಿಮ್ ಡೂ ಏನಾದರೂ ಕೆಲಸ ಮಾಡಿಬಿಟ್ರೆ ಅತ್ತೆ ಬಿಲಕ್ಕೆ ಅಯ್ಯೋ ನನ್ನ ಮಗನ ಕೈಯಲ್ಲಿ ಹೆಂಗಮ್ಮ ಇಷ್ಟು. ಅಂಡ್ ದ ಥಿಂಗ್ ಇಸ್ ನಾವು ಯು ವುಡ್ ಹ್ಯಾವ್ ಹರ್ಡ್ ದಿಸ್. ಯಾರಾದ್ರೂ ಹುಡುಗಿನ ನೋಡಕ್ ಹೋದ್ರೆ ಫಸ್ಟ್ ಕೇಳೋ ಕ್ವಶನ್, ಆ ಹುಡುಗಿ ನಮ್ಮ ಮನೆಗೆ ಅಡ್ಜಸ್ಟ್ ಆಗ್ತಾಳ? ಯಾಕೆ ಇವ್ರು ಅಡ್ಜಸ್ಟ್ ಆದ್ರೆ ಏನ್ ಗಂಟು ಹೋಗತ್ತ? ಲೈಕ್ ದೇ ಆರ್ ಗೆಟಿಂಗ್ ಹರ್ ಹಿಯರ್, ಅನ್ಪೇಡ್ ಲೇಬರ್ ಮಾಡಿಸ್ಕೊಂಡ್ರೆ ಫ್ಯೂ ಚೇಂಜಸ್ ಮಾಡ್ಕೊಳಕ್ ಅವ್ರಿಗೇನು ಇಲ್ಲ. ದೇ ಆರ್ ನಾಟ್ ರೆಡಿ ಬಿಕಾಸ್ ಹುಡುಗಿನ ಅಡ್ಜಸ್ಟ್ ಆಗ್ಬೇಕು. ಐ ಆಮ್ ನಾಟ್ ಜಸ್ಟ್ ಟಾಕಿಂಗ್ ಅಬೌಟ್ ದ ಗೈ, ಐ ಆಮ್ ಟಾಕಿಂಗ್ ಅಬೌಟ್ ಬೋತ್ ದ ಫಾದರ್ ಇನ್ ಲಾ, ಮದರ್ ಇನ್ ಲಾ, ಆರ್ ಎನಿಬಡಿ. ಲೈಫ್ ಸ್ಟೈಲ್ ಚೇಂಜಸ್ ಇಫ್ ಇಟ್ಸ್ ಫಾರ್ ದ ಬೆಟರ್. ಈಗ ಲೈಫ್ ಸ್ಟೈಲ್ ಚೇಂಜಸ್ ಅಲ್ಲಿ ಹೆಲ್ದಿಯಾಗಿ ತಿನ್ಬೇಕು ಮೇ ಬಿ, ಆರ್ ಫ್ಯೂ ಅದರ್ ಲೈಫ್ ಸ್ಟೈಲ್ ಚೇಂಜಸ್ ಮಾಡಿ ಅಂಡ್ ಇಟ್ ಇಸ್ ಗುಡ್, ನಿಮ್ಗೆ ಒಳ್ಳೇದಂದ್ರೆ ಯಾಕೆ ಮಾಡಲ್ಲ? ಅವ್ರು ಹೇಳ್ತಾರೆ ಇದು ನಮ್ಮನೆ, ನಮ್ ಪ್ರಪಂಚ, ನೀನೊಬ್ಳು ಇಲ್ಲಿ ಬರ್ತಿರೋದು, ಸೊ ನೀನ್ ಈ ಪ್ರಪಂಚಕ್ಕೆ ಅಡ್ಜಸ್ಟ್ ಆಗ್ಬೇಕು. ನಾವು ದಿಸ್ ಕೈಂಡ್ ಆಫ್ ಅಡ್ಜಸ್ಟ್ಮೆಂಟ್ಸ್ ಏನ್ ಅನ್ಬೇಕು? ಇದು ಅಡ್ಜಸ್ಟ್ಮೆಂಟಾ? ಸ್ಯಾಕ್ರಿಫೈಸ್. ಸೊ ಅದನ್ನ ಶುಗರ್ ಕೋಟ್ ಮಾಡಿ ಚೆನ್ನಾಗಿ ಪೇಂಟ್ ಮಾಡಿ ಅಡ್ಜಸ್ಟ್ಮೆಂಟ್ ಅಂತ ತಂದಿರ್ತಾರೆ. ಅದನ್ನ ನಾವು ಮಾಡ್ಕೊಂಡು ಹೋದ್ರೆ ಒಳ್ಳೆ ಸೊಸೆ ಅಂತ ಅನಿಸ್ಕೋಬೇಕು ಅಷ್ಟೇ. ಲೈಕ್ ಯು ಸೆಡ್ ಅಷ್ಟೆಲ್ಲ ಮಾಡಿದ್ರು ಒಳ್ಳೆ ಸೊಸೆ ಅಂತ ಅನ್ಸ್ಕೊ. ನಾನು ಇವತ್ತಿನ ತನಕ ಯಾರ ಬಾಯಲ್ಲೂ ಅಂದರೆ ಸುಮ್ಮನೆ ಶೋ ಆಫ್ ಮಾಡೋಕ್ಕೆ ಎಲ್ಲರೂ ಹೇಳ್ತಾರೆ ಅಯ್ಯೋ ನನ್ನ ಸೊಸೆ ಹಿಂಗೆ. ಅದು ಮದುವೆ ಫಿಕ್ಸ್ ಆದಾಗ ಮದುವೆ ಟೈಮಲ್ಲಿ ನಾವು ತುಂಬ ಪುಣ್ಯ ಮಾಡಿದ್ದೀವಿ ಕಣ್ರಿ ಇಂಥ ಸೊಸೆ ಪಡ್ಕೊಳ್ಳೋದಕ್ಕೆ. ಅದಾದಮೇಲೆ ನಾಟ್ ಒನ್ ಡೇ ಐ ಹರ್ಡ್ ಎನಿ ಹ್ಯೂಮನ್ಸೇ ಓ ನನ್ನ ಸೊಸೆ ಒಳ್ಳೆಯವಳು, ಹಿಂಗೆ ದೇವ್ರಂತವಳು, ಓಹೋ ಏನೂ ಬಂದಿರೋದಿಲ್ಲ. ಬಿಕಾಸ್ ನಾವೆಲ್ಲ ಕಿತ್ಕೊಂಡು ಬಂದಿರೋರಲ್ವಾ, ಅದಕ್ಕೆ. The way upbringing a son also matters a lot as to who he becomes as a husband. Now that ನೀವು ಅದನ್ನ ನೋಡಿದ್ದೀರಾ and now you have a ಮಗ, what are the things that you would teach him? There are a lot of things I learned from my parents. A lot of things I learned from his parents. Not on how to raise a kid, but on how to not raise a kid. I'm telling, I'm not a pro parenting tip advice ಕೊಡಕ್ ಬರ್ತಿಲ್ಲ. ನನ್ಗೆ ಯಾವ ಇದೂ ಇಲ್ಲ ಅದು ಹೇಳಕ್ಕೆ. Let me not go there. But when I at least know some sense in me, like ಇಷ್ಟು ಕತ್ತೆ ವಯಸ್ಸು ಅಷ್ಟಾಗಿದೆ, ಬಟ್ ಐ ಹ್ಯಾವ್ ಲಿಟಲ್ ಸೆನ್ಸ್ ಆನ್ ವಾಟ್ ಇಸ್ ರಾಂಗ್ ಅಂಡ್ ವಾಟ್ ಇಸ್ ನಾಟ್ ರಾಂಗ್. ನನ್ನ ಮಗನ್ಗೆ ಅದು ಹೇಳ್ಕೊಡ್ತೀನಿ. ಫಸ್ಟ್ ಥಿಂಗ್ ಐ ಆಮ್ ಟೆಲಿಂಗ್ ಮೈ ಸೆಲ್ಫ್ ಇಸ್ let him be his own person. In our old age ನಾವು ಅವನ ಮೇಲೆ ಡಿಪೆಂಡ್ ಆಗಬಾರ್ದು. ನಮಗೋಸ್ಕರ ಅವನ ಗ್ರೋತ್ ಅನ್ನ ಹ್ಯಾಂಪರ್ ಮಾಡಬಾರ್ದು. If he wants to do his own thing, let him do, and it is his choice on who he gets married to. His wife, whatever it is, they will have their own family. I should not put my nose into it. I should, rather than they drawing a boundary, I should draw a boundary. But
I should also support them in such a way that they should not hesitate to come and ask us for help. Whenever they need us, we should be there. But because of us, our growth ಅನ್ನ hamper ಮಾಡಬಾರ್ದು. This is one thing I keep telling myself every day. Yeah. And let them make mistakes, and then we are both learning together. ದಿಸ್ ಇಸ್ ಸೋ ಟ್ರೂ. ಯಾಕಂದರೆ ಇವತ್ತಿನ ತನಕ ಐ ಥಿಂಕ್ ನಾವೆಲ್ಲ ನಮ್ಮ 30s ಇದ್ರೂ ನಮ್ಮ ಅಪ್ಪ ಅಮ್ಮಂದಿರು ಇಲ್ಲ ನಮ್ಮ ಮಾತೆ ಕೇಳಿ ನಮ್ಮ ಕಂಟ್ರೋಲಲ್ಲೇ ಇರಿ ಎಷ್ಟು ವರ್ಷ ವಾಟ್ ಆರ್ ಯು ಸ್ಕೇರ್ಡ್ ನಿನ್ನ ಮಗು ಬಿದ್ದೋಗುತ್ತೆ ಅಂತ. ಸರಿ ಗುರು ನಮಗೆ ವಯಸ್ಸಾಗೋ ಕಾಲಕ್ಕೆ ಓಕೆ ನಮ್ಮ ಅಪ್ಪ ಅಮ್ಮ ಇನ್ನೂ 20-30 ವರ್ಷ ಇರ್ತಾರಾ? ಅದಾದಮೇಲೆ ನಮ್ಮ ಜೀವನ ಏನು? ಇನ್ಫ್ಯಾಕ್ಟ್ ನನ್ನ ಫ್ಯಾಮಿಲಿ ಸರ್ಕಲಲ್ಲಿ ಆ ಥರ ಒಬ್ರಿಗಾಗಿದೆ. ನಮ್ಮ ದೊಡ್ಡಪ್ಪ ಅಷ್ಟೊಂದು ಕಂಟ್ರೋಲಲ್ಲಿ ಇಟ್ಕೊಂಡಿದ್ರು ಆ್ಯಂಡ್ ಸ್ಟಿಂಕಿಂಗ್ ರಿಚ್ ಆಯಿತಾ. ಆ್ಯಂಡ್ ದೇ ಫೀಲ್ ಪ್ರೌಡ್ ದಟ್ ಓ ನನ್ನ ಮಗ ನನ್ನ ಮಾತು ಕೇಳಿದ್ರೆ ನಾನು ಪೇರೆಂಟಿಂಗ್ ಕ್ರೇಜಿ. ದಿಸ್ ಈಸ್ ಅ ಅಂಡರ್ಸ್ಟ್ಯಾಂಡಿಂಗ್ ದೇ ಹ್ಯಾವ್. ನಮ್ಮ ದೊಡ್ಡಪ್ಪ ತೀರೋದ್ರು. ನಮ್ಮ ದೊಡ್ಡಮ್ಮಂಗೆ ಮನೆಯಿಂದ ಆಚೆ ಹಾಕಿದಾನ ಅವನು. ಆ ಬಿಸ್ನೆಸ್ ನೋಡ್ಕೊಳಕ್ಕೆ ಬರೋಲ್ಲ. ಹಿ ಮೇಡ್ ಸೋ ಮೆನಿ ಲಾಸಸ್. ದುಡ್ಡು ಲಾಸಲ್ಲಿ ಹೋಯ್ತು. ಪ್ರಪಂಚ ಆಚೆ ಏನೂ ಗೊತ್ತಿಲ್ಲ. ಪೀಪಲ್ ಆರ್ ಲಿಟ್ರಲಿ ಟೇಕಿಂಗ್ ಅಡ್ವಾಂಟೇಜ್ ಆಫ್ ಹಿಮ್. ಆ್ಯಂಡ್ ಇಮ್ಯಾಜಿನ್ ಗುರು ಬಿ ಎಂಪಥೆಟಿಕ್. ಐಮ್ ನಾಟ್ ಸೇಯಿಂಗ್ ಅಟ್ಲೀಸ್ಟ್ ಒಂದು ದಾರಿ ಮಾಡಿಕೊಡ್ಬೇಕಿತ್ತು. ಯು ವಾಂಟ್ ಟು ಸ್ಟೇ ಅವೇ ಫ್ರಮ್ ಯುವರ್ ಮದರ್, ಐ ಅಂಡರ್ಸ್ಟ್ಯಾಂಡ್, ಬಟ್ ನಾಟ್ ಥ್ರೋಯಿಂಗ್ ಹರ್ ಎಟ್ ದ ರೋಡ್, Exactly. right? So if you're controlling your kids so much and after you go what? Exactly. And why should a kid not have their own life? ಇವತ್ತಿಗೂ ನಮ್ಮನೇಲೂ ಹೇಳ್ತಾರೆ ಅಯ್ಯೋ ನಾವು ನಮ್ಮ ಅಪ್ಪ ಅಮ್ಮ ಹೇಳ್ದಂಗೆ ಬದುಕಿದ್ದು. ಆ ಥರ ಆಗೋದಿಲ್ಲ. ಪ್ರಪಂಚ ಎವ್ರಿ 5 years ಜನರೇಷನ್ ಇಲ್ಲ, ಐ ಥಿಂಕ್ ಎವ್ರಿ 2-3 years ಜನರೇಷನ್ ಇಸ್ ಚೇಂಜಿಂಗ್. Yes, sir. ಈಗ like just for a simple example, people are telling this second kid, it's another controversial topic, again it's up to the parents. But when they tell one thing, like it really doesn't, ನಂಗೆ ಈಗಲೂ ಅರ್ಥ ಆಗಲ್ಲ. I don't want to argue with them because they are from a different generation and I am from a different generation. ಇಲ್ಲ ನೀವಾದ್ಮೇಲೆ ಅವನಿಗೆ ಜೊತೆ ಯಾರಾದ್ರೂ ಇರ್ತಾರೆ. I'm like, dude, I'm already seeing it in your generation. ನೀವೇ ನಿಮ್ಮ ತಮ್ಮ ಅಣ್ಣಂದಿರ ಜೊತೆ ಮಾತಾಡಲ್ಲ and you expect our kids to listen to each other. They will bloody not look at each other. ಯಾರ ಧೈರ್ಯದ ಮೇಲೆ ನಾನು ಮಾಡ್ಕೊಳ್ಳಿ? And ಈ logic, if anybody comes, I like thank you very much for your free unsolicited advice. Okay. And Huh. one more thing is that our generation, or let it be my parents or like ತುಂಬಾ ಜನ ಬಂದು they didn't let their kids do mistakes only. ಅಯ್ಯೋ ತಪ್ಪು ಮಾಡ್ಬಿಡ್ತಾರೆ. ಅಯ್ಯೋ ಏನೋ like the world will end. ಅಷ್ಟೇ ಲೈಕ್ ದ ಕಿಡ್ won't have a day tomorrow in life ಅನ್ನೋ ತರ ತಪ್ಪೇ ಮಾಡಬಾರ್ದು ಅನ್ನೋ ತರ ಬೆಳೆಸ್ಬಿಟ್ಟಿದ್ದಾರೆ. ತಪ್ಪು ಮಾಡ್ಲಿ, ಈಗ ಮಾಡಿದ್ರೆ 40 years ಅಲ್ಲಿ ತಪ್ಪು ಮಾಡೋಕ್ಕಿಂತ ಈಗ ಮಾಡಿ ಕಲ್ತ್ಕೊಳ್ಳಿ. Exactly. Let them learn, let them fall, let them do what. At least now both I have the energy to support my son, he has the energy to learn. ತಪ್ಪು ಮಾಡು ಅಂದ್ರೆ ಯಾರು ಮಾಡ್ತಾರೆ? ಈ ಒಂದು ಲಾಜಿಕ್. and again everybody will give me parenting advice. Like I'm doing something wrong with my son. We were talking so much about your son and parenting ಅಲ್ಲ. ಸೊ ತುಂಬ ಐಡಿಯಲೈಸ್ ಮಾಡ್ತಾರೆ. ಓ ಬೀಯಿಂಗ್ ಪ್ರೆಗ್ನೆನ್ಸಿ, ಮಗು ಮಾಡ್ಕೊಳ್ಳೋದು, ಅಮ್ಮ ಅಂತ ಕರೆಸ್ಕೊಳ್ಳೋದು, ಇಟ್ಸ್ ಆಲ್ ಅ ಬ್ಲೆಸ್ಸಿಂಗ್, ಇಟ್ಸ್ ದ ಮ್ಯಾಜಿಕ್, ಇಟ್ಸ್ ದ ಬೆಸ್ಟ್ ಥಿಂಗ್ ದಟ್ ಕ್ಯಾನ್ ಹ್ಯಾಪನ್ ಟು ಅ ಗರ್ಲ್, ಆಲ್ ಆಫ್ ದಟ್. ತುಂಬ ಇದನ್ನೇ ಬರೀ ಒಳ್ಳೇದನ್ನೇ ಮಾತಾಡ್ತಾರೆ. ಐ ಬಿಲೀವ್ ಯಾವುದೇ ಒಂದು ವಿಚಾರಕ್ಕೆ ಹೆಂಗೆ ಹೇಳ್ತಾರೆ, ದೆರ್ ಆರ್ 2 sides ಟು ಇಟ್. ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಬಟ್ ಆ್ಯಸ್ ಅ ಮಾಮ್, ಹುಡುಗಿರು ಕೆಟ್ಟದ್ದು ಮಾತಾಡಲೇಬಾರ್ದು. ದೆನ್ ಯು ಆರ್ ಕನ್ಸಿಡರ್ಡ್ ಅ ಬ್ಯಾಡ್ ಹ್ಯೂಮನ್ ಬೀಯಿಂಗ್, ಬ್ಯಾಡ್ ಮಾಮ್. ಅದನ್ನು ಯಾಕೆ ಮಾಡ್ತಾರೆ? ಐ ಆಮ್ ಸ್ಟಿಲ್ ಕ್ವೆಶನಿಂಗ್ ದಟ್ ಆ್ಯಂಡ್ ಐ ರಿಯಲಿ ವಾಂಟ್ ಟು ಚೇಂಜ್ ದಟ್. ಬಟ್ ಇಫ್ ಯು ಕುಡ್ ಗಿವ್ ಮೀ ದಿ ಅದರ್ ಸೈಡ್, ಓಕೆ ಐಡಿಯಲೈಸಿಂಗ್ ಬಿಟ್ಬಿಡಿ, ತುಂಬ ಒಳ್ಳೆಯದು, ಇಟ್ಸ್ ಅ ಬ್ಲೆಸ್ಸಿಂಗ್ ಇನ್ ಲೈಫ್ ಅಮ್ಮ ಅಂತ ಕರೆಸ್ಕೋಬೇಕು. ಅಪಾರ್ಟ್ ಫ್ರಮ್ ದಟ್, ಗಿವ್ ಮೀ ದಿ ಅದರ್ ಸೈಡ್, ಫ್ಲಿಪ್ ಸೈಡ್ ಆಫ್ ವಾಟ್ ಫ್ರಮ್ ಪ್ರೆಗ್ನೆನ್ಸಿ ಟು ಮಗು ಹುಟ್ಟಾದ್ಮೇಲೆ ಬಾಣಂತನ ಅಂತಾರಲ್ಲ ಅದು, ಆ್ಯಂಡ್ ನಾವು ವಾಟ್ ಆರ್ ದ ಸ್ಟ್ರಗಲ್ಸ್ ದಟ್ ಯು ಗೋ ಥ್ರೂ? Honestly, when they used to glorify pregnancy, like on ಕಾಲದಲ್ಲಿ or in movies, they tell the entire purpose of a woman on mane baby ಅಷ್ಟೇ. I'm telling you, I love my son to bits, but it is not easy. At the end of the day, you only have to feed the child, you only have to wipe its butt. Yeah. ಅಂಡ್ ಏನಾದ್ರೂ ತಪ್ಪು ಮಾಡಿದ್ರೆ ಅವ್ರ ಅಮ್ಮಂಗೆ ನಾನು ಹೇಳ್ದೆ, ಅವ್ರ ಅಮ್ಮ ನನ್ನ ಮಾತೇ ಕೇಳಲ್ಲ, ನನ್ನ ಮಾತು ಕೇಳಿದ್ರೆ ನಾವೇನು ಮಕ್ಕಳನ್ನ ಬೆಳೆಸಿಲ್ವಾ, ಅವ್ರೇನು ಮದುವೆ ಆಗಿಲ್ವಾ ಅಂತ ಒಂದು ಡೈಲಾಗ್ ಬರುತ್ತೆ. ಪೀಪಲ್ ಬಂದು ಸೊಲ್ಯೂಷನ್ಸ್ ಕೊಡಲ್ಲ. ಬಟ್ ಚೂರ್ ಸಪೋರ್ಟ್ ಇದ್ರೆ ಇಟ್ ವಿಲ್ ಡೆಫಿನೆಟ್ಲಿ ವರ್ಕ್. ಇಟ್ ಕ್ಯಾನ್ ಹ್ಯಾಪನ್. ದ ಸಪೋರ್ಟ್ ಕ್ಯಾನ್ either be from the in-laws or the mothers. ಲಿಟಲ್ ಸಪೋರ್ಟ್ ಪುಷ್ ಇದ್ರೆ
ಐ ಆಮ್ ನಾಟ್ ಟೆಲಿಂಗ್ ಇಟ್ ಇಸ್ ಈಸಿ ಬೀಸಿ ಲೆಮನ್ ಸ್ಕ್ವೀಸಿ ಟೈಪ್. ಬಟ್ ಚೂರ್ ಸಪೋರ್ಟ್ ಮಾಡಿದ್ರೆ ಇಟ್ ಇಸ್ ಪಾಸಿಬಲ್. ಬಟ್ ತುಂಬಾ ಸಪೋರ್ಟ್ ತಗೊಂಡ್ರು ಸೊಸೈಟಿ ಅಯ್ಯೋ ನೋಡು ಅವ್ರು ಯಾವಾಗ್ಲೂ ಅಮ್ಮನ ಮನೇಲಿ ಅವ್ರ ಅತ್ತೆನೇ ನೋಡ್ಕೊ ಬ್ಲಡ್ ಅವ್ರ ಫ್ಯಾಮಿಲಿಯಲ್ಲೇ ಅವ್ರು ಏನ್ ಆರಾಮಾಗಿ ಮಾಡ್ಕೊಂತಾ ಇದ್ದಾರೆ. ನೀ ಯಾವ ಥರ್ಡ್ ಪರ್ಸನ್ ನೋಡೋದ್ ಕಮ್ಮಿ ಇದೇನು? ಅದ್ ಬಂದ್ ಅಷ್ಟು ನೋಡಿದ್ರೆ ಒಂದು ಡೈಪರ್ ಕೂಡ ಸ್ಪಾನ್ಸರ್ ಮಾಡಿರಲ್ಲ, ಅವ್ರು ಬಂದು ಇಷ್ಟು ಮಾತಾಡ್ತಾರೆ. ಅಂಡ್ ದೇ ಇನ್ಫ್ಯಾಕ್ಟ್ ದೇ ಕಮ್ ಅಂಡ್ ಲೀವ್ ಹುಳುಗಳು ಇನ್ ಮೈ ಅತ್ತೆ ಸೆಡ್. ನನ್ ಸೊಸೆ ಗೊತ್ತಾ ಎಲ್ಲ ಗ್ಲೋರಿಫೈ ಮಾಡ್ಕೊಂಡು ಹೇಳ್ತಾರೆ, ನನ್ ಸೊಸೆ ನಾನು ಏನು ಕೇಳಲಿಲ್ಲ ಎಲ್ಲ ಅವರೇ ಮಾಡ್ಕೊಂತಾರೆ. ಈಗ ನಾನು ಕೇಳ್ಬಿಟ್ರೆ ಅಯ್ಯೋ ನಿಂಗೆ ಗೊತ್ತಾ ಅವ್ರ ಸೊಸೆ ಎಲ್ಲ ಅವರೇ ಮಾಡ್ಕೊಂತಾರೆ, ಸೆಕೆಂಡ್ ಚೈಲ್ಡ್ಗೂ ಬಾನಂತ ಅವ್ರ ಅಮ್ಮನ ಮನೆಗೆ ಹೋಗಿಲ್ಲ ಎಲ್ಲ ಅವರೇ ಮಾಡ್ಕೊಂಡ್ರು ಗೊತ್ತಾ. ಗ್ಲೋರಿಫೈ ಟೆಲ್ಲಿಂಗ್ ಮೀ. ಈಗ ನಾನು ಸಪೋರ್ಟ್ ಕೇಳ ಬೇಡ ನನಗೆ ಅರ್ಥ ಆಗ್ತಿಲ್ಲ. ಆಲ್ರೆಡಿ ಐ ಆಮ್ ಕನ್ಫ್ಯೂಸ್ಡ್ ಅಸ್ ಶಿಟ್. ನಾನು ಹೇರ್ ಫಾಲ್ ಆಗ್ತಾ ಇದೆ, ಮಗು ಅಳ್ತಾ ಇದೆ, ಏನ್ ಮಾಡೋದು ಅರ್ಥನೇ ಆಗ್ತಿಲ್ಲ. ಬಟ್ ಅಟ್ ಎಂಡ್ ಈಗ ಸೊಸೈಟಿ ನಮ್ಮ ಮೊಮ್ಮಗು like as though it is their by product Right. or effect ಎಲ್ಲ whatever, but effect it happens from both the places. ಈಗ because we are all not like ಈಗ like how we have done degrees or masters, we have not done home sciences. ಮನೆ ಹೆಂಗೆ ಕ್ಲೀನ್ ಆಗಿ ಇಟ್ಕೊಂಡು ಅಡುಗೆ ಮಾಡ್ಕೊಂಡು ಒಂದು ಚೈಲ್ಡ್ ನ ನೋಡ್ಕೊಂಡು ಇದಕ್ಕೆ ಕೋರ್ಸ್ ಮಾಡಿಲ್ಲ ನಾವು. ನಮ್ಗೆಲ್ಲ ಇನ್ಫ್ಯಾಕ್ಟ್ ದ ಮೋರ್ I learned from YouTube and net than my mother-in-law or my mother for that matter. But yes, it is definitely difficult. ಪೇಷನ್ಸ್ ಕಳ್ಸುತ್ತಾ? Patience ondala, you'll see all different gods, and so many other times you'll ask why did I do this, did I have some sense with me, why am I such a fool anta. But it's okay, if you really want it you will do it. But again few people ge ishta agalla. It again depends upon the perspective. ಬಿಕಾಸ್ ನನಗನ್ಸೋದು ಏನಪ್ಪ ಅಂದರೆ ಸಿ ಆಬ್ವಿಯಸ್ಲಿ ಪ್ರೆಗ್ನೆನ್ಸಿ ಇಟ್ ಸೆಲ್ಫ್ ಬಾಡಿಗೆ ಮೆಂಟಲಿ ಅದೆಲ್ಲ ಟೋಲ್ ಆಗುತ್ತೆ. ಆ್ಯಂಡ್ ಮಗು ಒಂದು ಏಜಿಗೆ ಬರೋ ತನಕನೂ ಎಷ್ಟೇ ಪೇರೆಂಟಿಂಗ್ ಈಕ್ವಲ್ ಅಂತ ಅಂದ್ರೂ ಮಗು ಇಸ್ ಆಲ್ವೇಸ್ ಡಿಪೆಂಡೆಂಟ್ ಆನ್ ದ ಮದರ್. ಆ್ಯಂಡ್ ಅದೇ ಲೈಕ್ ಯು ಸೆಡ್ ಯುನೋ ಯಾವಾಗಲೂ ಅಮ್ಮನಿಗೆ ಬ್ಲೇಮ್ ಬರುತ್ತೆ, ಸರಿಯಾಗಿ ಬೆಳೆಸಿಲ್ಲ, ಪೇರೆಂಟಿಂಗ್ ಟಿಪ್ಸ್ ಈ ಥರದ್ದೆಲ್ಲ. ಏನಾದ್ರೂ ಸ್ಕೂಲಲ್ಲಿ ಏನಾದ್ರೂ ಶ್ಲೋಕ ಹೇಳ್ಬಿಟ್ರಿ ಶೋ ಏನ್ ಚಂದ ಏನ್ ಮುದ್ದು ಎಲ್ಲ ನಾವೇ ಮಾಡಿದ್ವಿ, ಈಗ ಮಾತ್ರ ನಾನು ಯಾರು ಕಾಣಲ್ಲ. ಚೈಲ್ಡ್ ಇಸ್ ನ್ಯಾಚುರಲಿ ಬ್ಲೆಸ್ಡ್. ನಮ್ಮ ಫ್ಯಾಮಿಲಿ ಜೀನ್ಸ್ ಬಂದು ನಮ್ಮ ಮನೇಲಿ ಎಲ್ಲರೂ ಹಿಂಗೆ ಇದ್ರು, ಮತ್ ನಾನ್ ಮತ್ತೆ ಏನ್ ಪೀ ತಿಂತಾ ಇದ್ನ? ವಾಟ್ ನಾನ್ಸೆನ್ಸ್ ಅಗೇನ್. ಸುಮ್ಮನೆ ಈ ಅಂತ ಮಾತಾಡ್ಕೊಂಡು ಹೋಗ್ಬೇಕು ಅಷ್ಟೇ. So I think through all of this, especially when I have a conversation with you personally when we go out, one thing I always realize is it is very important to live for yourself. And I'm glad, like you said, kelsa madadu you didn't stop. Madve adru magu adrunu, I remember you telling, bro, that's the only space I feel sane, I feel me. Does that, I'm sure ಕೆಲ್ಸದಲ್ಲೂ ಅದರದೇ ಪಾಲಿಟಿಕ್ಸ್ ಇರುತ್ತೆ, ದುಡ್ಡು ಇರುತ್ತೆ. Do you still agree to this statement? I had one of my cousin. Okay, she is a doctor by profession and she is really doing well and I'm really happy for her. Okay, when initially like I was starting to work or anything, when they started like she started like she had a couple of years and she told once you love, I know initially it will be very difficult to leave the child and go because it is so small, attention, it will break your heart, it is really difficult. But trust me, after that it will be an escape to you. You will actually love going to work. I was like me being the silly me and foolish me. I was judging how can somebody say that child, it's the happy moment and the sole purpose of a mother and all that nonsense utter crap I used to believe. Then once I started doing that I understood why she said that. I absolutely understood and I feel so foolish for judging her. Like ಈಗ ಕೆಲ್ಸಕ್ಕೆ ಹೋದ್ರೆ like every mother it's really difficult. ನಾನು ಹೇಳ್ತೇನೆ no mother it is absolutely difficult. But once they start coming in, trust me, it is really such a relief. I would always tell anybody to just push it and come to work. It's okay, it will still be better for you. Because after a certain point of time, the kid doesn't need you anymore. ಅವ್ರಿಗೆ ಯಾರು ಬೇಕಾಗಿಲ್ಲ, ಅವ್ರ ಕ್ಲಾಸಸ್ ಆಯ್ತು ಎಲ್ಲ ಆಯ್ತು, ದೇ ಆರ್ ಸ್ಟಡಿಂಗ್ ಫಾರ್ ದೇ ಬೋರ್ಡ್ಸ್ ವಾಟ್ ಎವರ್. ಈಗ I know an auntie, she's like, I sacrificed everything for my child and my child is now doing well for himself. I don't know what to do. ನನಗೇನು ಮಾಡಲಿ, ನನಗೆಲ್ಲಾದರೂ ಕೆಲ್ಸಕ್ಕೆ ಹೋಗಬೇಕು ಅಂತ ಅನ್ನಿಸ್ತಾ ಇದೆ. ಸೊ ಐಮ್ ಟೆಲ್ಲಿಂಗ್ ಅವ್ರ ಚೈಲ್ಡ್ಹುಡ್ ಮಾತ್ರನೇ ನಮ್ಮ ಎಂಟೈರ್ ಐಡೆಂಟಿಟಿ ಅಲ್ಲ. ಆ್ಯಂಡ್
ದೇ ಮೇಕ್ ಮೀ ಫೀಲ್ ಸೋ ಗಿಲ್ಟಿ. ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ರೆ ಅಯ್ಯೋ ಮಗುನ ಬಿಟ್ಟು ಹೋಗ್ತಾ ಇದ್ದೀನಿ, ಆಸ್ ದೋ ಐ ಆಮ್ ನಾಟ್ ಫೀಡಿಂಗ್ ಹಿಮ್, ನಾಟ್ ಗಿವಿಂಗ್ ಹಿಮ್ ಶೆಲ್ಟರ್, ನಾನೇನೋ ರೋಡಲ್ಲಿ ಬಿಟ್ಟು ಹೋಗೋ ಥರ ಮಾತಾಡ್ತಾರೆ. And the guilt trips are a real thing. They are, if they don't have anything to support you, they use guilt trips to get you down. I understand what you're saying. I'm sure many of you understand that. I want you to give a message to girls before ending this episode. ಯಾರಾದರೂ ಯುನೋ ನನ್ನ ಮದುವೆ ಆದಮೇಲೆ ನನ್ನ ಜೀವನ ಹಿಂಗಿರುತ್ತೆ ಹಂಗಿರುತ್ತೆ, ಬಿಕಾಸ್ ಹುಡುಗಿರಿಗೆ ಬೇರೆ ಕೆರಿಯರ್ ವೈಸ್ ಕನಸಿರುತ್ತೋ ಇಲ್ವೋ, ಜನರಲಿ ಎಲ್ಲ ಹುಡುಗಿರಿಗೂ ಮದುವೆ ಬಗ್ಗೆ ಕನಸಿರುತ್ತೆ. ನಾನು ಮದುವೆ ಆಗ್ತೀನಿ, ನಾನು ಮದುವೆ ಆದಮೇಲೆ ಹಿಂಗಿರ್ತೀನಿ ಹಂಗಿರ್ತೀನಿ ಅಂತ ಎಲ್ಲ. ವಾಟ್ ಈಸ್ ಯೋರ್ ಆನೆಸ್ಟ್ ಸಜೆಷನ್ಸ್ ಆರ್ ಥಿಂಗ್ಸ್ ದಟ್ ಯು ವಾಂಟ್ ಟು ಟೆಲ್ ಸಚ್ ಗರ್ಲ್ಸ್? Honestly, I don't have anything nice to say to you. Reality is really thinking bad. So ಎಷ್ಟೇ ಹೇಳಿದ್ರು ಎಷ್ಟೇ ಅಂದ್ರು ಅದು ಹೇಳ್ದವ್ರಷ್ಟೇ, ನೋಡಿದವ್ರ ಫೀಲ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಸೊ ಯು ಹ್ಯಾವ್ ಟು ಬಿ ಸ್ಮಾರ್ಟ್ ಆ್ಯಂಡ್ ಗೇಜ್ ದ ಸಿಚುವೇಶನ್. ಆ್ಯಂಡ್ ಒಂದೇ ಒಂದು ಎಲ್ರಿಗೂ ಹೇಳ್ತೀನಿ, ಪಿಕ್ ಯೋರ್ ಬ್ಯಾಟಲ್. ಎಲ್ಲಿ ಕಿತ್ತಾಡಬೇಕು ಅಲ್ಲಿ ಕಿತ್ತಾಡಿ ವಾಟ್ ಯು ನೀಡ್ ಟು ಡೂ ಇಟ್. ಎಲ್ಲಿ ಸೋಲ್ಬೇಕು ಅಲ್ಲಿ ಸೋಲಿ. Because at the end of the day, family is also important. Because I don't want to be like old and 60 and I don't have anybody with me, and what I have done andre, like at least like okay, I have nurtured a kid, I have given him a very good life, I have a very nice spouse who is there with me to enjoy these things with me. I'm not a typical thing, but it's not just serving the in-law, serving what the society needs and everything. You are your own individual, do what you need to do and balance it. Okay, that's a nice suggestion. And by that ನಾವು ಈ ಎಪಿಸೋಡ್ ಎಂಡಿಗೆ ಬಂದಿದ್ದೀವಿ. ತುಂಬ ಧನ್ಯವಾದಗಳು ಮಿಸಸ್ ಫ್ರಸ್ಟ್ರೇಟೆಡ್ ಅವರೇ. ತುಂಬ ಫಿಲ್ಟರ್ಲೆಸ್ ಆಗಿ ಮಾತಾಡಿದ್ದೀರಾ. ಆ್ಯಂಡ್ ಐ ಆಮ್ ಶೋರ್ ಇದು ಎಲ್ಲರಿಗೂ ರಿಲೇಟ್ ಆಗುತ್ತೆ ಅಂತ ಹೇಳಿ. ದ ಸ್ಯಾಡ್ ಪಾರ್ಟ್ ಇಸ್ ಹುಡುಗಿರಿಗೆ ಈ ಥರ ಕಷ್ಟ ಆಗ್ತಿದ್ರೂ ಯುನೋ ಅದನ್ನು ಅವ್ರು ಬಾಯ್ಬಿಟ್ಟು ಹೇಳೋದಿಲ್ಲ, ಹೇಳಬಾರ್ದು. ಯಾಕಂದರೆ ಹೇಳಿದ್ರೆ ಅವರು ಕೆಟ್ಟ ಮಗಳು ಅಥವಾ ಕೆಟ್ಟ ಸೊಸೆ, ಕೆಟ್ಟ ಅಮ್ಮ ಆಗಿಬಿಡ್ತಾರೆ. ಹಾಗಾಗಿ ಇದನ್ನೆಲ್ಲ ಯುನೋ ಹಂಗೆ ಒಳಗಡೆ ಇಟ್ಕೊಂಡೇ ಕೂತಿರ್ತಾರೆ. ಆ್ಯಂಡ್ ಐ ಥಾಟ್ ದಿಸ್ ಪಾಡ್ಕಾಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಐ ಆಮ್ ಶೋರ್ ದಿಸ್ ರಿಲೇಟ್ಸ್ ಟು ಮೋಸ್ಟ್ ಆಫ್ ದ ಮ್ಯಾರಿಡ್ ವುಮೆನ್ ಇನ್ ಅವರ್ ಸೊಸೈಟಿ. ನಿಮಗೆ ಇದ್ರ ಬಗ್ಗೆ ಏನು ಅನಿಸುತ್ತೆ, ಏನಾದರೂ ಕಮೆಂಟ್ ಮಾಡಬೇಕಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಹೆವಿ ಕಂಟೆಂಟ್ ಟು ಯೂಟ್ಯೂಬ್ ಚಾನೆಲ್. ನೆಕ್ಸ್ಟ್ ಎಪಿಸೋಡ್ ಆಫ್ ಲೇಡೀಸ್ ಕಂಪಾರ್ಟ್ಮೆಂಟಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.